ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ತಿರ್ಬೋದು ನಾನು ನನ್ನ ಮಗಳನ್ನ ಎತ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದು 6 ಗಂಟೆಗೆಲ್ಲ ಹಿಟ್ಟನ್ನು ಕಲಿಸ್ಬಿಟ್ಟು ಒಗ್ಗರಣೆ ಹಾಕ್ತಿದ್ದೆ. ಯೂಶ್ವಲಿ ಆಲ್ರೆಡಿ ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ಹೇಳಿದ್ದೆ ಬೆಳಿಗ್ಗೆ ಬೇಗ ಏನಕ್ಕೆ ಮಾಡ್ತೀನಿ ಅಂತ. ನಮ್ಮ ಮೈದನ್ನು ಬೇಗ ಹೋಗ್ತಾರಲ್ಲ, ಹಾಗಾಗಿ ಬೆಳಿಗ್ಗೆ ಅಡುಗೆ ಎಲ್ಲ 8 ಗಂಟೆ ಅನ್ನೋಷ್ಟೊತ್ತಿಗೆ ಅಡುಗೆ ಪ್ರಿಪೇರ್ ಆಗುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟು ಪ್ರಿಪೇರ್ ಆಗಿರುತ್ತೆ. ಬಾಕ್ಸಿಗೆಲ್ಲ ರೆಡಿ ಮಾಡಿಬಿಟ್ಟು ಅದಾದಮೇಲೆ ನನ್ನ ಮಗಳು ಇವತ್ತು ಬೇಗ ಎದ್ಬಿಟ್ಲು. ಬೇಗ ಅಂದರೆ 6:30 ಎದ್ಬಿಟ್ಟಿದ್ಲು. ಹಾಗಾಗಿ ಅವಳನ್ನ ಎತ್ಕೊಂಡ್ಬಿಟ್ಟೆ ಮಾಡ್ತಾಯಿದ್ದೆ. ಇದು ನಮ್ಮ ಕಡೆ ಖಾರದ ಚಕ್ಕುಲಿ ಅಂತಾರೆ, ಅಥವಾ ಮೆಂತ್ಯ ಕಡುಬು ಅಂತಾರೆ. ಕಡುಬು ಶೇಪ್ ಕೊಟ್ಟಿಲ್ಲ. ಕಡುಬು ಶೇಪ್ ಕೊಟ್ಟರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ನನಗೆ ಬೆಳಿಗ್ಗೆ ಟೈಮ್ ಇರದೇ ಇರೋಕ್ಕೆ ಈ ರೀತಿ ಕೊರೆದ್ಬಿಟ್ಟು ಹಾಕಿದ್ದು ನಾನು. ಆಮೇಲೆ ಈ ಕಡೆ ಬೆಂಗಳೂರದವರು, ನಾನು ಇದನ್ನು ಬಾಕ್ಸಿಗೆ ತೊಗೊಂಡೋಗಿದ್ದೆ ಒಂದು ಸರಿ ಮುಂಚೆ ಆಫೀಸ್ಗೆ ಹೋಗುವಾಗ. ಆವಾಗ ಇದನ್ನು ಪಾಸ್ತಾ ಅಂತ ಹೇಳಿದರು, ಅವರೇ ಹೆಸರಿಟ್ಟಿದ್ರು. ಹೌದು, ಪಾಸ್ತಾನೇ, ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಪಾಸ್ತಾ ಅಂತ ನಾನು ಹೇಳಿದ್ದೆ ಅವ್ರಿಗೆ. ಅದಾದಮೇಲೆ ಬೆಳಿಗ್ಗೆ ಮುಗಿದಾಯಿತು. ಮಧ್ಯಾಹ್ನಕ್ಕೆ ನಾನಿಲ್ಲಿ ಕಿಚಡಿ ಮಾಡಿಕೊಡು ಅಂತ ನನ್ನ ತಂಗಿ ಹೇಳಿದ್ಲು. ಹಾಗಾಗಿ ಅವಳಿಗೋಸ್ಕರ ದಾಲ್ ಕಿಚಡಿ ಮಾಡ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ ನಾನು ಅಕ್ಕಿ, ಹೆಸರುಬೇಳೆ ಮತ್ತು ತೊಗರಿಬೇಳೆ ಹಾಗೆಯೇ ಚಣಿಗೆ ಬೇಳೆನ ಯೂಸ್ ಮಾಡ್ತಾಯಿದ್ದೀನಿ. ಈ ಮೂರನ್ನು ಕೂಡ ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆ ಅಷ್ಟು. ನೆನೆಸ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಹುರಿದ್ಬಿಟ್ಟು ಮಾಡ್ತಾರೆ ಕೆಲವೊಬ್ಬರು, ನಾನು ಒಂದೊಂದು ಸರಿ ಮಾಡಿದ್ದೀನಿ. ಅದಾದಮೇಲೆ ನಾನು ನಮ್ಮ ಮಗುಗೆ ಅಂತ ಈ ಒಂದು ಜೋಕಾಲಿನ ಆರ್ಡ್ರ್ ಮಾಡಿದರು ಯಜಮಾನ್ರು. ಬಟ್ ಒಂದೇ ಸೈಡ್ ಅದನ್ನು ಇನ್ನೂ ಕರೆಕ್ಟಾಗಿ ಕೂತಿರಲಿಲ್ಲ. ಹಾಗಾಗಿ ಇದು ರಿಟರ್ನ್ ಹಾಕಿದ್ರು. ಅದನ್ನು ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೆ ನಾನು. ಏಕೆಂದರೆ ರಿಟರ್ನ್ಗೆ ಅಂತ ಬಂದರೆ ಬೇಗ ಕೊಟ್ಬಿಡ್ಬೋದು ಅಂತ ನಾನು ಮತ್ತೆ ಅದನ್ನು ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಚೆನ್ನಾಗಿತ್ತು. ಬಟ್ ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗೇ ಇದೆ. ಬಟ್ ಒಂದೇ ಕಡೆ ಇರೋದ್ರಿಂದ ನಾನು ಬೇಡ ಅಂತ ರಿಟರ್ನ್ ಹಾಕಕ್ಕೆ ಹೇಳಿದೆ. ಮಗಳು ಎದ್ದಿದ್ಲು. ಮೌಶಿ ಮತ್ತು ಮಗಳು ಇಬ್ಬರು ಸೇರಿ ಆಟ ಆಡ್ಕೊತ ಒಳಗೆ ಬಿಟ್ಟಿದ್ದೆ. ನಾನು ಈ ಕಡೆ ಅವಳಿಗೋಸ್ಕರ ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡ್ತಿದ್ದೀನಿ, ಇಬ್ರಿಗೋಸ್ಕರನೂ ಕೂಡ. ಇಲ್ಲಿ ಫಸ್ಟು ನಾನು ನನ್ನ ಮಗಳಿಗೋಸ್ಕರ ನಾನೊಂದು ಫುಡ್ನ ರೆಡಿ ಮಾಡಿದ್ದೀನಿ. ನಾನು ಆಲ್ರೆಡಿ 2 ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೆಲ್ಪ್ ಆಗ್ಬೋದು ಯಾರೆಲ್ಲ ನೋಡ್ತಾ ಇದ್ದೀರಾ. ನೋಡದೆ ಇರೋರಿಗೂ, ಈ ವಿಡಿಯೋ ನೋಡೋರಿಗೆ ನೀವು ಫುಡ್ ರೆಸಿಪಿ ಬೇಕು ಅಂದರೆ ನನ್ನ ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ನಾನಿಲ್ಲಿ ಅವಲಕ್ಕಿನ ಬಳಸ್ಕೊಂಡು ನಾನಿಲ್ಲಿ ಕಿಚಡಿನ ಮಾಡ್ತಿದ್ದೆ. ಅದು ಕೂಡ ತುಂಬ ಇಷ್ಟಪಟ್ಟು ನನ್ನ ಮಗಳು ತಿಂತಾಳೆ. ಈ ಕಡೆ ದಾಲ್ ಕಿಚಡಿ ಮಾಡ್ತಾಯಿದ್ದೀನಿ, ಅದು ನನ್ನ ತಂಗಿಗೆ, ಅವಳು ಕೂಡ ಇಷ್ಟಪಟ್ಟು ತಿಂತಾಳೆ. ಪ್ರಿಪೇರ್ ಮಾಡ್ತೀನಿ. ಅದ್ರ ಜೊತೆಗೆ ಹಪ್ಪಳ ಕರಿಯೋಣ, ಚೆನ್ನಾಗಿರುತ್ತೆ ಕಿಚಡಿ ಜೊತೆ ಅಂತ ಹಪ್ಪಳನ ಕರಿತಾ ಇದ್ದೆ. ಇದು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದು, ನೋಡಿರ್ಬೋದು ನಿಮ್ಮ ಕಡೆನೂ ಇದೇ ರೀತಿ ಮಾಡಿರ್ತಾರೆ ಅಂತ. ಆ್ಯಂಡ್ ಅದಾದಮೇಲೆ ರೈಸ್ ಕೂಡ ಆಯಿತು, ಒಗ್ಗರಣೆ ಹಾಕ್ತಾಯಿದ್ದೆ. ಮುಂಚೆ ಆದರೆ ಒಬ್ಬಳೇ ಇರ್ತಿದ್ದೆ. ಅಂದರೆ ನಾನು ನನ್ನ ಮಗಳಿಗೆ ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡಿಬಿಟ್ಟು ನಾನು ಬೆಳಿಗ್ಗೆ ಏನು ಮಾಡಿರ್ತೀವಿ ಅದನ್ನೇ ತಿನ್ಕೊಂಡಿರ್ತೆ. ಬಟ್ ಇವಳು ಊರಿಂದ ಬಂದಾದಮೇಲೆ ಮಧ್ಯಾಹ್ನನೂ ಬಿಸಿ ಮಾಡ್ಕೊಂಡು ತಿನ್ನೋದಾಗಿದೆ. ಒಬ್ಬಳೇ ಇದ್ದರೆ ಮಾಡ್ಕೊಂಡು ತಿನ್ನೋಕ್ಕೂ ಬೇಜಾರಾಗ್ತಿತ್ತು. ಬಟ್ ಕಂಪ್ನಿ ನಮ್ಮ ಜೊತೆ ತಿನ್ನೋಕ್ಕೆ ಯಾರಾದರೂ ಇದ್ದರೆ ಮಾಡೋಕ್ಕೂ ಇಷ್ಟ ಆಗುತ್ತೆ, ತಿನ್ನೋಕ್ಕೂ ಇಷ್ಟ ಆಗುತ್ತೆ. ಅದಾದಮೇಲೆ ಊಟ ಎಲ್ಲ ಮುಗ್ದಾದಮೇಲೆ ನಾನಿಲ್ಲಿ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ. 4 ಗಂಟೆಗೆ ತುಂಬಾ ಗಲೀಜಾಗಿತ್ತು, ಬೆಳಿಗ್ಗೆಯಿಂದ ಕ್ಲೀನ್ ಮಾಡೇ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಸ್ಕ್ರಬ್ ಮಾಡಿಬಿಟ್ಟು ನೋಡ್ಬೋದು ಲಿಕ್ವಿಡ್ನ ಹಾಕಿ ನಾನು ಕ್ಲೀನ್ ಮಾಡ್ತಾಯಿದ್ದೆ. ಮನೆ ದೊಡ್ಡದಾದ ಮೇಲೆ ಕೆಲಸ ಕೂಡ ಸ್ವಲ್ಪ ಜಾಸ್ತಿನೇ ಆಗ್ತಿದೆ. ಆಲ್ಮೋಸ್ಟ್ ನಾನು ಇದು ಬಂದಮೇಲೆ ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ನಾನು ಹೇಳಿದ್ದೆ ನನ್ನ ತಂಗಿ ಬರ್ತಾಳೆ, ಅದಾದಮೇಲೆ ಏನೇನೋ ಅಂತ ಕನಸು ಕಂಡ್ಕೊಂಡು ಇಟ್ಕೊಂಡಿದ್ದೆ. ಅವಳು ಅದೇ ಅಂತಾಳೆ, ನಿಮ್ಗೆ ಪುರ್ಸೊತ್ತೇ ಸಿಗ್ತಿಲ್ಲ ಅಂತ. ಏನು ಮಾಡೋದು, ಕೆಲಸ ಜಾಸ್ತಿ ಆಗ್ತಿದೆ. ಹಾಗಂತ ಕೆಲಸ ಜಾಸ್ತಿ ಅನ್ನೋದಕ್ಕಿಂತ ಏನು ಹೇಳಿ ಗೊತ್ತಾಗ್ತದೆ, ಮನೆ ದೊಡ್ಡದಾಗಿರೋದೊಂದು ಅಥವಾ ಏನೋ ಗೊತ್ತಿಲ್ಲ. ಬಟ್ ಟೈಮ್ ಆಗ್ತಿಲ್ಲ. ಸ್ವಲ್ಪ ಎಲ್ಲ ಸೆಟ್ ಆಗೋಕ್ಕೆ ಒಂದು ಸ್ವಲ್ಪ ದಿನ ಹೋಗುತ್ತೇನೋ. ಅಷ್ಟೊತ್ತಿಗೆ ಅವಳೇ ಊರಿಗೆ ಹೋಗ್ತಾಳೆ. ಅದಾದಮೇಲೆ ಮತ್ತೆ ನಾನು ಒಬ್ಬಳೇ ಆಗ್ತೀನಿ ಅಷ್ಟೇ. ಕ್ಲೀನಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಕೂತ್ಕೊಂಡು ಮೂವಿ ನೋಡ್ತಾ ಇದ್ವಿ, ಕಾಂತಾರ ಮೂವಿ. ಮಗಳನ್ನ ಮಲಗಿಸ್ಬಿಟ್ಟು ನೋಡ್ಬೋದು. ಇದು ಲಾಸ್ಟ್ ಇನ್ನೇನು ಮುಗಿಯಕ್ಕೆ ಬಂದಿತ್ತು. ಅಷ್ಟೊತ್ತಿಗೆ ಮಗಳು ಕೂಡ ಎದ್ದಿದ್ಲು. ಅವಳು ಲಾಸ್ಟಲ್ಲಿ
ಸಾಂಗ್ ಇದೆಲ್ಲ ಅದನ್ನು ಫುಲ್ ಎಂಜಾಯ್ ಮಾಡಿದ್ಲು. ಆಮೇಲೆ ಲಾಸ್ಟಿಗೆ ನಾನು ಕೇಳ್ತಿದ್ವಿ, ನೋಡ್ಬೋದು ಇಲ್ಲಿ ಅವಳ ವಾಯ್ಸ್ನ. ಸೌಂಡ್ ಕೂಡ ಹೇಳ್ತಾ ಇದ್ಲು, ಖುಷಿ ಆಯಿತು. ಅದಾದಮೇಲೆ ನೈಟು ಊಟನೂ ಮುಗೀತು. ಊಟ ಆದಮೇಲೆ ನಾನು ರೊಟ್ಟಿ ನಾಳೆಗೋಸ್ಕರ ಸ್ವಲ್ಪ ಮಾಡಿಡೋಣ, ಬೆಳಿಗ್ಗೆ ಆಗಲ್ಲ ಅಂತ ನಾನು ಎಲ್ಲರದು ಊಟ ಆದಮೇಲೆ ಮಾಡಿದ್ದೆ. ಆ್ಯಕ್ಚುಲಿ ನಾನು ನೈಟ್ಗೆ ನೋಡ್ಬೋದು ಸ್ವಲ್ಪ ತೆಳ್ಳಗೆ ಲಟ್ಟಿಸಿ, ನಾನು ಯೂಶ್ವಲಿ ಹೇಳಿದ್ನಲ್ಲ ಸ್ವಲ್ಪ ಬಡಿದು ಆಮೇಲೆ ಲಟ್ಟಿಸ್ತೀನಿ ಅಂತ. ಸೊ ಮಾಡಿ ಇಟ್ಟಿದ್ದೆ ತೆಳ್ಳಗೆ, ಸ್ವಲ್ಪ ಕಟಿ ಆದರೆ ಇನ್ನೂ ರುಚಿಯಾಗಿರುತ್ತೆ, ಅದ್ರ ಜೊತೆ ಬೆಳಿಗ್ಗೆ ಕರಿ ಜೊತೆ ಅಂತ. ಸೊ ನಾನು ಅವಲಕ್ಕಿ ಮತ್ತು ಬಜ್ಜಿ ತಂದಿದ್ರು ಹೊರಗಡೆಯಿಂದ, ಬಜ್ಜಿನ ತಿಂದೆ. ಅದಾದಮೇಲೆ ಸೊ ನೈಟ್ ಮಲಗೋಕ್ಕೂ ಮುಂಚೆ ನನ್ನ ಮಗಳು ಸ್ವಲ್ಪ ಆಟ ಆಡಿಕೊಂಡು ಅವಳ ಜೊತೆ ನೋಡ್ಬೋದು. ಅವಳಂತೂ ಫುಲ್ ಎಂಜಾಯ್ ಮಾಡ್ತಿದ್ಲು, ಕಲರ್ ಲೈಟ್ಸ್ ಸ್ಟಾರ್ಗಳನ್ನ ನೋಡಿಕೊಂಡು. ಸೊ ಇವತ್ತಿನ ವ್ಲಾಗ್ ಹೀಗಾಗಿತ್ತು. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.